ನಿನ್ನೆ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ನಿಮ್ಮ ಪಕ್ಷ ಕ್ರಮ ತಗೊಬೇಕು, ಏನು ವೋಟರ್ ಲಿಸ್ಟಲ್ಲಿ ಏನು ಟ್ಯಾಂಪರಿಂಗ್ ಆಗಿದೆ ಅದ್ರ ಬಗ್ಗೆ ಕ್ರಮ ತಗೊಬೇಕು ಸರ್ಕಾರ ಅಂತ ಹೇಳಿದ್ದಾರೆ. ಮುಂದಿನ BBMP ಎಲೆಕ್ಷನ್ ಒಳಗಡೆ ಪಕ್ಷ ಏನಾದರೂ ಇದನ್ನು ಸ್ಕ್ರೂಟಿನೈಸ್ ಮಾಡುತ್ತಾ ಅಂತ ನಾವು ಲೀಗಲ್ ಡಿಪಾರ್ಟ್ಮೆಂಟ್ಗೆ ಹೇಳಿದ್ದೀವಿ. ಲೀಗಲ್ ಡಿಪಾರ್ಟ್ಮೆಂಟ್ ಎಕ್ಸಾಮಿನ್ ಮಾಡ್ತಾರೆ, ಏನು ಕ್ರಮ ತಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅದನ್ನು ಅಲ್ಲ ಸರ್ ಡಿಪಾರ್ಟ್ಮೆಂಟ್ನವರು ಏನು ಶಿಫಾರಸು ಮಾಡ್ತಾರೆ ಅದ್ರ ಪ್ರಕಾರ ಕಾನೂನು ಕ್ರಮ ತಗೊಳ್ತೀವಿ. ಎಲ್ಲ ಸುಳ್ಳು ಅದೆಲ್ಲ ಆಫೀಸರ್ಸು ಇಟ್ ಈಸ್ ಇನ್ ದಿ ಕಂಟ್ರೋಲ್ ಎಲೆಕ್ಟ್ರೋಲ್ ವಿಚಾರ ಕಂಪ್ಲೀಟ್ ಆಥರೈಸೇಷನ್ ಇರೋದು ಎಲೆಕ್ಷನ್ ಕಮಿಷನ್ಗೆ. ಅಧಿಕಾರಿಗಳು ನಮ್ಮವ್ರು ಇರ್ಬೋದು. ಅಲ್ಲ ಸರ್, ಈಗ BBMP ಎಲೆಕ್ಷನ್ಸ್ ಮಾಡಲೇಬೇಕು ಸರ್, ಈ ವರ್ಷ ಒಳಗಡೆ ಮಾಡ್ತೀರಿ ಅಂತ ಅನ್ಕೊಂಡು ಅಷ್ಟ್ರ ಒಳಗಡೆ ಇದನ್ನೆಲ್ಲ ನೀವು ರಿವ್ಯೂ ಮಾಡೋಕ್ಕಾಗುತ್ತಾ ಅಂತ? ಯಾಕಂದ್ರೆ ಈಗಾಗಲೇ ನೂರಾರು ಓಟುಗಳು ಈ ಥರ ಒಂದು ವಾರ್ಡಲ್ಲಿ ಆಗ್ಬಿಟ್ರೆ ಇದು ತ್ವರಿತವಾಗಿ ಮಾಡ್ತೀವಿ. ಇದನ್ನು ಎಕ್ಸಾಮಿನ್ ಮಾಡೋದು ತ್ವರಿತವಾಗಿ ಮಾಡಿ ರಿಪೋರ್ಟ್ ಕೊಡಿ ಅಂತ ಹೇಳಿದ್ವಿ ನಮ್ಮ ಲೀಗಲ್ ಅಡ್ವೈಸರ್ಗೆ, ಅಡ್ವೊಕೇಟ್ ಜನರಲ್ಗೆ. ಮಾತಾಡ್ತೀರಾ ಸರ್, ಒಂದ್ ಕಡೆ ಮತಗಳ ಆಗಿದೆ ಅಂತ ಹೇಳ್ತಾ ಇದ್ದೀರಾ ಸರ್. ಎಲ್ಲೇ CM ಇಬ್ರಾಹಿಂ ಅವರು ನೀವು ಬಾದಾಮಿ ಕ್ಷೇತ್ರದಲ್ಲಿ ಗೆದ್ದಿದ್ದು 3,000 ಮತವನ್ನ ಖರೀದಿ ಮಾಡಿದ್ದು ನಾವು, ಸೊ ಹೀಗಾಗಿ ಸಿದ್ದರಾಮಯ್ಯ ಗೆದ್ದಿದ್ದು ಅಂತ ಹೇಳಿದ್ದಾರೆ ಸರ್. ಇಬ್ರಾಹಿಂ ಅವರು ಭಾಷಣ ಮಾಡ್ತಾ ಹೇಳಿದ್ದಾರೆ ಸರ್, 3,000 ಓಟ ಖರೀದಿ ಮಾಡಿದ್ದು ಅಂತ. ಇಬ್ರಾಹಿಂ ಏನು ನಮ್ಮ ಪಾರ್ಟಿಲಿ ಇದ್ದಾರೆ ಅವರು? ಅಲ್ಲ ಸರ್, ಜೊತೆ ಇದ್ದವರಲ್ಲ ಸರ್ ಅವಾಗ ಅಂತ 2018 ಚುನಾವಣೆಯಲ್ಲಿ ಅವರೇ ತಲೆ ಬೇರೆ ಜೊತೆಯಲ್ಲಿ ಇದು ಬೇರೆ. ಐ ಡೋಂಟ್ ನೋ. ನಾನು ಹೋಗಿರೋದು ಒಂದೇ ದಿನ, ನಾಮಿನೇಷನ್ ಹಾಕೋಕ್ಕೆ ಒಂದಿನ ಹೋಗಿದ್ದೆ, ಕ್ಯಾಂಪೇನ್ ಮಾಡೋಕ್ಕೆ ಒಂದಿನ ಹೋಗಿದ್ದೆ ಅಷ್ಟೇ. ಅದು ಬಿಟ್ಟರೆ ನನಗೇನು ಗೊತ್ತಿಲ್ಲ. ಅದು ಕರೆಕ್ಟಾಗಿ 3,000 ಅಂತ ಹೇಳಿದ್ದಾರೆ ಸರ್. 800ರಿಂದ 1,000 ಓಟಲ್ಲಿ ಗೆಲ್ತಾರೆ ಅಂತ ಹೇಳಿದ್ದೆ, ಅದೇ ರೀತಿ ಗೆದ್ರು. ಸಿದ್ದರಾಮಯ್ಯವರು ಆ ದುಡ್ಡ 6 ತಿಂಗಳು ಊಟ ಕೊಟ್ಟರು ಅಂತ ಹೇಳಿದ್ದಾರೆ ಸರ್. 1,600 ಓಟ್ನಲ್ಲಿ ನಾವು ಗೆದ್ದು. ಹೌದು ಸರ್, 800 ಅಲ್ಲ ಅವ್ರು ಹೇಳಿದಂತೆ ಸರ್, ಅವ್ರು ಗೆಸ್ ಮಾಡಿದ್ರಂತೆ 3,000 ಓಟ್ನ ಖರೀದಿ ಮಾಡಿದ್ವಿ ನಾವು ಸಾಲ ಮಾಡಿ. 6 ತಿಂಗಳಾದ್ಮೇಲೆ ಸಿದ್ದರಾಮಯ್ಯನವರು ಆ ಸಾಲ ತೀರ್ಸಿದ್ರು ಅಂತ ಹೇಳಿದ್ದಾರೆ. ಭಾಷಣದಲ್ಲಿ ಅವ್ರು ಹೇಳಿದ್ದಾರೆ ಸರ್. ಆ ಮಾತನ್ನ ಎಲ್ಲಿ ಮೈಸೂರಲ್ಲಿ KSYU ಭಾಷಣ ಮಾಡ್ತಾ ಹೇಳಿದ್ದಾರೆ. ಗೊತ್ತಿಲ್ಲಪ್ಪ ನನಗೆ. ಇದು ಹೊಸ ವಿಚಾರ, ನನಗೆ ಗೊತ್ತೇ ಇಲ್ಲ. ಇಬ್ರಾಹಿಂ ಅಲ್ಲಿ ಇದ್ರು ಪಾಪ, ಅದು ಬೇರೆ ವಿಚಾರ. ಬಟ್ ನಾನು ಹೋಗಿದ್ದು ನಾಮಿನೇಷನ್ ಹಾಕಕ್ಕೆ ಒಂದಿನ, ಕ್ಯಾಂಪೇನ್ಗೆ ಒಂದಿನ ಹೋಗಿದ್ದೆ ಅಷ್ಟೇ. ಅಲ್ಲ ಸರ್, ನಿಮ್ಗೆ ಗೊತ್ತಿಲ್ಲದೆ ಏನಾದರೂ ಅವ್ರು ಖರೀದಿ ಮಾಡಿದ್ರ ಅಂತ ಅವ್ರು ಹೇಳೋದು ನೋಡಿದ್ರೆ ಗೊತ್ತಿಲ್ಲ. ಅವ್ರನ್ನೇ ಕೇಳಬೇಕು, ಅವ್ರು ನನಗೇನು ಗೊತ್ತಿಲ್ಲ.